ಕೊರೋನಾ ಅಂದ್ರೆ ಯಾರಿಗೆ ತಾನೇ ಭಯ ಬರೋದಿಲ್ಲ ಹೇಳಿ. ಸತತ 3 ವರ್ಷಗಳ ಕಾಲ ಇಡೀ ಜಗತ್ತನ್ನೇ ಗಡಗಡ ನಡುಗಿಸಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದ ಮಹಾಮಾರಿ ಕೊರೋನಾ ಈಗ ಮತ್ತೆ ಹೊಸ ರೂಪದಲ್ಲಿ ಭಾರತಕ್ಕೂ ಎಂಟ್ರಿ ಕೊಟ್ಟಿದೆ. ಕೇರಳದಲ್ಲಿ ಈಗಾಗಲೇ ಈ ಹೊಸ ರೂಪಾಂತರಿ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಕೇರಳ ನೆರೆ ರಾಜ್ಯವಾಗಿರುವ ಕಾರಣ ಕರ್ನಾಟಕದಲ್ಲೂ ಈಗ ಕೊರೋನಾ ಭೀತಿ ಹೆಚ್ಚಾಗಿದೆ. ಹೊಸ ಕೋವಿಡ್ ರೂಪಾಂತರ JN1 ಅನ್ನು ವಿಶ್ವ ಆರೋಗ್ಯ ಸಂಸ್ಥೆ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಆಸಕ್ತಿಯ ರೂಪಾಂತರ ಎಂದು ವರ್ಗೀಕರಿಸಿದೆ. ಆದರೆ ಇದು ಜನರ ಆರೋಗ್ಯಕ್ಕೆ ಹೆಚ್ಚಿನ ಅಪಾಯವನ್ನುಂಟು ಮಾಡುವುದಿಲ್ಲ ಎಂದು WHO ಹೇಳಿದೆ. JN1 ರೂಪಾಂತರವು ಭಾರತದ ಆರೋಗ್ಯ ವೃತ್ತಿಪರರು, ತಜ್ಞರು, ಅಧಿಕಾರಿಗಳು ಮತ್ತು ಸಾರ್ವಜನಿಕರಲ್ಲಿ ಕಳವಳವನ್ನು ಹುಟ್ಟುಹಾಕಿದೆ. JN1 ಕೋವಿಡ್ ಸಬ್ ವೇರಿಯಂಟ್ ಆರಂಭದಲ್ಲಿ ಲಕ್ಸೆಂಬರ್ಗ್ನಲ್ಲಿ ಪತ್ತೆಯಾಗಿದೆ. ಇದು ಪಿರೋಲಾ ರೂಪಾಂತರಿಯಾಗಿದ್ದು, ಇದು ಒಮಿಕ್ರಾನ್ ಉಪತಳಿಯಲ್ಲಿ ತನ್ನ ಮೂಲವನ್ನ ಹೊಂದಿದೆ. ಈ ರೂಪಾಂತರವು ಭಾರತದ ಸಕ್ರಿಯ ಕೋವಿಡ್-19 ಪ್ರಕರಣಗಳ ಹೆಚ್ಚಳಕ್ಕೆ ಕಾರಣವಾಗಿದೆ. ದೇಶದಲ್ಲಿ ಸೋಮವಾರ ಕೊರೋನಾ ಸೋಂಕಿತರ ಸಂಖ್ಯೆ 1828ಕ್ಕೆ ತಲುಪಿದೆ. ಇತ್ತೀಚೆಗೆ JN1 ಪತ್ತೆಯಾದ ಕೇರಳದಲ್ಲಿ ಒಂದು ಸಾವು ಕೂಡ ವರದಿಯಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ಸಲಹೆಗಳನ್ನು ನೀಡಿದೆ. ಈ ಬೆಳವಣಿಗೆಯನ್ನು ನಿಭಾಯಿಸುವ ಸಲುವಾಗಿ ಸಾಕಷ್ಟು ಆರೋಗ್ಯ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲು ಒತ್ತಾಯಿಸಿದೆ. ಇನ್ನು ಕೋವಿಡ್-19 ರೂಪಾಂತರ JN1ನ ಲಕ್ಷಣಗಳ ಬಗ್ಗೆ ನೋಡೋದಾದ್ರೆ, ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಹೊಸ ಕೋವಿಡ್ ರೂಪಾಂತರದೊಂದಿಗೆ ಸಂಬಂಧಿಸಿದ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಸೌಮ್ಯದಿಂದ ಮಧ್ಯಮ ಹಂತದ್ದಾಗಿರುತ್ತದೆ. ಜ್ವರ, ಮೂಗು ಸ್ರವಿಸುವುದು, ಗಂಟಲು ನೋವು ಮತ್ತು ತಲೆನೋವು ಈ ರೂಪಾಂತರಿಯ ರೋಗ ಲಕ್ಷಣಗಳಾಗಿವೆ. ಹಾಗಾಗಿ ಯಾರಿಗೆ ಈ ಲಕ್ಷಣಗಳು ಕಂಡು ಬಂದ್ರೆ ನಿರ್ಲಕ್ಷ್ಯ ಮಾಡದೆ ಕೂಡಲೇ ವೈದ್ಯರ ಬಳಿ ತಪಾಸಣೆ ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ಹೆಚ್ಚಿನ ರೋಗಿಗಳು ಸೌಮ್ಯ ಉಸಿರಾಟದ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ 4ರಿಂದ 5 ದಿನಗಳಲ್ಲಿ ಸುಧಾರಿಸುತ್ತದೆ. ಹೊಸ ರೂಪಾಂತರವು ಹೆಚ್ಚು ಹಸಿವಾಗದಿರುವುದು ಮತ್ತು ನಿರಂತರ ವಾಕರಿಕೆಯೊಂದಿಗೆ ಕಾಣಿಸಿಕೊಳ್ಳಬಹುದು.